ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಕ್ಚರ್ ಆಫ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಶಾರ್ಟ್ ಫಾರ್ಮಲ್ಲಿ GTM ಅನ್ನೋ ಒಂದು ಟಾಪಿಕ್‌ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಈ ಟಾಪಿಕ್ ತುಂಬ ಇಂಪಾರ್ಟೆಂಟು ಎಸ್ಪೆಷಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡು. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ರೈಟ್? ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವೇನೋ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಿರೋ ಬೆಲ್ ಬಟನ್ ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ನಾನು ವಿಡಿಯೋ ರಿಲೀಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಈ ವಿಡಿಯೋನ ನೀವು ಇಮಿಡಿಯೇಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಸ್ಟಾರ್ಟಿಂಗಲ್ಲೇ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಜಾಸ್ತಿ ರೀಚ್ ಆದರೆ ಜಾಸ್ತಿ ಜನ ಈ ವಿಡಿಯೋನ ನೋಡ್ತಾರೆ. ಈ ವಿಡಿಯೋ ನೋಡಿದಾಗ ಅವ್ರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ತುಂಬ ಕಮೆಂಟ್ಸ್ ಆಗ್ತಾರೆ. ಆ್ಯಂಡ್ ಈ ಥರ ನನಗೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಆಗ್ತದೆ. ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ರೈಟ್? ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕಂತ. ಅಕಸ್ಮಾತ್ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ, ಏನಾದರೂ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ವಿಡಿಯೋ ಈ ಥರ ಎಕ್ಸ್‌ಪ್ಲೇನರ್ ವಿಡಿಯೋನ ಇನ್ನೂ ಈಸಿಯಾಗಿ ಮಾಡಬೇಕು, ಇನ್ನೂ ಸಿಂಪಲಾಗಿ ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಮ ಏನೇ ಅನಿಸಿಕೆ ಇದ್ದರೂ ನಾನು ತಗೋತೀನಿ. ಅದನ್ನು ನಾನು ಇಂಪ್ರೂವ್ ಮಾಡ್ಕೋತೀನಿ. ಬಿಕಾಸ್ ನಾನು ಕೂಡ ಕಲಿತಾ ಇದ್ದೀನಿ. ರೈಟ್? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಹಾಕಿರ್ತೀನಿ ಚಾನಲ್‌ಗೆ. ದಯವಿಟ್ಟು ಆ ಚಾನಲ್‌ನ ಜಾಯಿನ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಆ ಚಾನಲ್ ಜಾಯಿನ್ ಆಗಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಅಪ್ಡೇಟ್ಸ್‌ನ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ರೈಟ್? ಸೊ ದಯವಿಟ್ಟು ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಬನ್ನಿ, ಜಾಸ್ತಿ ತಡ ಮಾಡದೆ ವಿಡಿಯೋ ಟಾಪಿಕ್ಕು ಸ್ಟ್ರಕ್ಚರ್ ಆಫ್ GTM ಅಂದರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಂದರೆ ಏನು? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯಾಕೆ ಇಂಪಾರ್ಟೆಂಟ್ ಅಂತ ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ. ರೈಟ್? ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಪ್ರೀವಿಯಸ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಪ್ಲೇ ಲಿಸ್ಟು ನಾನು ಡಿಸ್ಕ್ರಿಪ್ಷನ್‌ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೋಡಿ. ರೈಟ್? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ ಅದರಲ್ಲಿ. ರೈಟ್? ಸೊ ಈಗ ಇಲ್ಲಿ ಏನಾಗುತ್ತೆ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ಸತಿ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಅಂದರೆ ನಾನು ಥಿಯರಿ ಹೇಳಿದ್ದೀನಿ. ಆಮೇಲೆ ನಾನು ನೆಕ್ಸ್ಟು ನಿಮ್ಗೆ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಥಿಯರಿಲಿ ಏನು ಹೇಳ್ತಿದ್ದೆ, ಗೂಗಲ್ ಟ್ಯಾಗ್ ಮ್ಯಾನೇಜರ್ಗೆ ಒಂದು ಸ್ಟ್ರಕ್ಚರ್ ಇದೆ. ಹೇಗೆ ಗೂಗಲ್ ಆಡ್ಸ್ ಅಕೌಂಟ್, ನೀವು ನನ್ನ ಗೂಗಲ್ ಆಡ್ಸ್ ಅಕೌಂಟ್ ಸೀರೀಸ್ ಕೂಡ ನೋಡಿರ್ತೀರ ಅನ್ಕೋತೀನಿ. ಅಕಸ್ಮಾತ್ ನೋಡಿಲ್ಲ ಅಂದರೆ ಸೀರೀಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಗೂಗಲ್ ಆಡ್ ಸೀರೀಸ್‌ನ ನೋಡಿ. ರೈಟ್? ಸೊ ಇಲ್ಲಿ ಗೂಗಲ್ ಟ್ಯಾಗ್ ಮ್ಯಾನೇಜರ್ಗೆ ಅದರದ್ದೇ ಆದ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರಲ್ಲಿ ತಕ್ಕಂಗೆ ನಾವು ಟ್ಯಾಗ್ಸ್‌ನ ಹಾಕಬೇಕು. ಗೂಗಲ್ ಟ್ಯಾಗ್ ಮ್ಯಾನೇಜರ್, ಅಕಸ್ಮಾತ್ ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ನಾನು ಸಮ್ಮರಿ ಹೇಳ್ತೀನಿ. ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯಾಕೆ ಇಂಪಾರ್ಟೆಂಟು? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಕನ್ವರ್ಷನ್ ಟ್ರ್ಯಾಕಿಂಗ್‌ನ ವೆಬ್‌ಸೈಟಲ್ಲಿ ವಿತೌಟ್ ಕೋಡ್ ಇಲ್ದೆ ಹಾಕ್ಬೋದು. ರೈಟ್? ನಾವು ಕೋಡ್‌ನ, ಗೂಗಲ್ ಟ್ಯಾಗ್ ಮ್ಯಾನೇಜರ್‌ನ ವೆಬ್‌ಸೈಟಿಗೆ ಒಂದೇ ಸತಿ ಕನೆಕ್ಟ್ ಮಾಡಬೇಕು. ರೈಟ್? ಆ ಒಂದು ಕೋಡ್ ಬರುತ್ತೆ. ನನ್ನ ಪ್ರಿವಿಯಸ್ ವಿಡಿಯೋ ಹೇಳಿದೆ. ನಿಮಗೊಂದು ಸ್ನಿಪ್ಪೆಟ್ ಕೋಡ್ ಬರುತ್ತೆ. ಆ ಸ್ನಿಪ್ಪೆಟ್ ಕೋಡ್ ತಗೊಂಡು ವೆಬ್‌ಸೈಟ್‌ಗೆ ಹಾಕಬೇಕು. ರೈಟ್? ಆ ವೆಬ್‌ಸೈಟ್‌ಗೆ ಹಾಕಿದ ತಕ್ಷಣ ಗೂಗಲ್ ಟ್ಯಾಗ್ ಮ್ಯಾನೇಜರು ನಿಮ್ಮ ವೆಬ್‌ಸೈಟು ಕನೆಕ್ಟ್ ಆಗುತ್ತೆ. ರೈಟ್? ಆಗ ನಮಗೆ ಡೆವಲಪರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರೋದಿಲ್ಲ. ಆಮೇಲೆ ನಾವು ನಿಮ್ಮ ವೆಬ್‌ಸೈಟಲ್ಲಿ ಕನ್ವರ್ಷನ್ ಟ್ರ್ಯಾಕಿಂಗ್ ಏನೇನು, ಫಾರ್ಮ್ ಫಿಲ್ ಮಾಡೋದು, ಕಾಲ್ ಬರೋದು, ಬಟನ್ಸ್ ಕ್ಲಿಕ್ ಮಾಡೋದು, ಸ್ಕ್ರೋಲು, ಯಾವ ಬಟನ್ ಕ್ಲಿಕ್ ಮಾಡಿದ್ದಾರೆ, ಎಲ್ಲಿ ಕ್ಲಿಕ್ ಮಾಡಿದ್ದಾರೆ ಅನ್ನೋದೆಲ್ಲ ಟ್ರ್ಯಾಕ್ ಮಾಡ್ಬೋದು. ರೈಟ್? ಸೊ ಇದನ್ನು ನಮ್ಮ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ರೈಟ್? ಈಗ ನಾವು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಗೂಗಲ್ ಟ್ಯಾಗ್ ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಈಗ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಸ್ಟ್ರಕ್ಚರ್ ಹೆಂಗಿದೆ ಅನ್ನೋದು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸ್ನೇಹಿತರೆ, ಯಾವುದೇ ಆಗಲಿ ಗೂಗಲ್ ಪ್ರಾಡಕ್ಟ್ಸ್, ಓಕೆನಾ? ಗೂಗಲ್ ಪ್ರಾಡಕ್ಟ್ಸ್ ಏನಿದೆ, ಯೂಟ್ಯೂಬು, ಜಿಮೇಲು, ಗೂಗಲ್ ಆ್ಯಡ್ಸು, ಟ್ಯಾಗ್ ಮ್ಯಾನೇಜರು, ಅನಾಲಿಟಿಕ್ಸು, ಗೂಗಲ್ ಪ್ಲೇ ಸ್ಟೋರು, ಗೂಗಲ್ ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇದೆಯಲ್ಲ, ಆ ಏನೇ ಪ್ರಾಡಕ್ಟ್ಸ್‌ನ ಯೂಸ್ ಮಾಡ್ಬೇಕಂದ್ರೂ ಅವ್ರದ್ದು ಒಂದು ಜಿಮೇಲ್ ಐಡಿ ಇದ್ದೇ ಇರುತ್ತೆ. ಇದು ಎಲ್ಲದಕ್ಕೂ ಕಾಮನು. ನೀವು ಗೂಗಲ್ ಅನಾಲಿಟಿಕ್ಸ್ ಕೂಡ ಯೂಸ್ ಮಾಡಿ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯೂಸ್ ಮಾಡಿ, ಗೂಗಲ್ ಆ್ಯಡ್ಸ್ ಯೂಸ್ ಮಾಡಿ. ಅದಕ್ಕೆ ನಿಮ್ಮ ಇಮೇಲ್ ಐಡಿ ಬೇಕೇ ಬೇಕು. ಆ ಇಮೇಲ್ ಐಡಿ ಕ್ರಿಯೇಟ್ ಮಾಡಿದ್ಮೇಲೆ ಗೂಗಲ್ ಅವ್ರದ್ದು ಹಲವಾರು ಪ್ರಾಡಕ್ಟ್ಸ್‌ಗಳಿಗೆ ನಿಮಗೆ ಆಕ್ಸೆಸ್ ಸಿಗುತ್ತೆ. ರೈಟ್? ಸೊ ಈಗ ಗೂಗಲ್‌ದು ಒಂದು ಅಕೌಂಟ್ ಐಡಿ ಅಂದರೆ ನಿಮ್ಮ ಜಿಮೇಲ್ ಐಡಿ ಇಲ್ಲಿ ನಾನು ಹಾಕಿದ್ದೀನಿ. ರೈಟ್? ಈ ಜಿಮೇಲ್ ಐಡಿ ಕ್ರಿಯೇಟ್ ಆದಮೇಲೆ ನೀವು ಗೂಗಲ್ ಟ್ಯಾಗ್ ಮ್ಯಾನೇಜರ್‌ಗೆ ಹೋಗ್ತೀರಾ. ರೈಟ್? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ರೈಟ್? ಅಕೌಂಟ್ ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರೋದು ಕಂಟೈನರ್ ಅಂತ. ರೈಟ್? ಒಂದು ಸತಿ ನೀವು ಈ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ, ಫಸ್ಟ್ ಅಕೌಂಟು, ಆಮೇಲೆ ಟ್ಯಾಗ್ ಮ್ಯಾನೇಜರ್ ಅಕೌಂಟ್, ಫಸ್ಟ್ ಜಿಮೇಲ್ ಐಡಿ. ಆ ಜಿಮೇಲ್ ಐಡಿಯಿಂದ ಒಂದು ಪ್ರಾಡಕ್ಟ್ ಆಕ್ಸೆಸ್ ಮಾಡಿದ್ವಿ. ಆ ಪ್ರಾಡಕ್ಟ್ ಯಾವುದು? ಗೂಗಲ್ ಟ್ಯಾಗ್ ಮ್ಯಾನೇಜರ್. ಆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್‌ನ ಕ್ರಿಯೇಟ್ ಮಾಡ್ತೀರಾ. ರೈಟ್? ಟ್ಯಾಗ್ ಮ್ಯಾನೇಜರ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ನಿಮಗೆ ಕಂಟೈನರ್ ಅಂತ ಬರುತ್ತೆ. ರೈಟ್? ಆ ಕಂಟೈನರಲ್ಲಿ ನಿಮಗೆ ಐದರ್ ವೆಬ್‌ಸೈಟ್ ಆದ್ರೂ ಇಡ್ಬೋದು ಆರ್ ಆ್ಯಪ್ ಕೂಡ ಇಡ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದು ಇಡಬೇಕು. 2 ಒಟ್ಟಿಗೆ ಇಡಕ್ಕಾಗಲ್ಲ. ರೈಟ್? ವೆಬ್‌ಸೈಟ್‌ಗೆ ಒಂದು ಕಂಟೈನರ್ ಇರಬೇಕು. ಆ್ಯಪ್ಸ್‌ಗೆ ಮಾತ್ರ ಕಂಟೈನರ್. ಕೆಲವೊಬ್ರಿಗೆ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಬಿಸ್ನೆಸ್ಸಲ್ಲಿ ವೆಬ್‌ಸೈಟ್ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಆ್ಯಪ್ಸ್ ಮಾತ್ರ ಇರುತ್ತೆ. ರೈಟ್? ಇನ್ನು ಮೆಜಾರಿಟಿ ಕೆಲವೊಬ್ಬರಲ್ಲಿ ಆ್ಯಪ್ಸೇ ಇರಲ್ಲ. ಬರೀ ವೆಬ್‌ಸೈಟ್‌ಗಳು ಮಾತ್ರ ಇರುತ್ತೆ. ರೈಟ್? ಸೊ ಇಲ್ಲಿ ನಾನು 2 ಎಕ್ಸಾಂಪಲ್ ಕೂಡ ತೊಗೊಂಡಿದ್ದೀನಿ ಮುಂಚೆ. ರೈಟ್? ಸೊ ಫಸ್ಟ್ ಅಕೌಂಟು, ಟ್ಯಾಗ್ ಮ್ಯಾನೇಜರ್ ಅಕೌಂಟು, ಫಸ್ಟ್ ಜಿಮೇಲ್ ಗೂಗಲ್ ಅಕೌಂಟು, ಟ್ಯಾಗ್ ಮ್ಯಾನೇಜರ್ ಅಕೌಂಟು, ಕಂಟೈನರ್. ರೈಟ್? ಕಂಟೈನರ್ ಕೆಳಗಡೆ ಇದೀಗೊಂದು ನೆಕ್ಸ್ಟ್ ಪೇಜ್ ಬರುತ್ತೆ. ಅದನ್ನು ನಾವು
ವರ್ಕ್ ಸ್ಪೇಸ್ ಅಂತ ಕರಿತೀವಿ, ರೈಟ್? ವರ್ಕ್ ಸ್ಪೇಸ್ ಅಂದರೆ ಅದರಲ್ಲಿ ಟ್ಯಾಗ್ಸ್, ಟ್ರಿಗರ್ಸ್ ಆ್ಯಂಡ್ ವೇರಿಯಬಲ್ಸ್ ಅಂತ ಕರಿತೀವಿ. ಟ್ಯಾಗ್ಸ್, ಟ್ರಿಗರ್ಸ್ ಆ್ಯಂಡ್ ವೇರಿಯಬಲ್ಸ್ ಅಂದರೆ ಏನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಸದ್ಯಕ್ಕೆ ನೀವು ಈ ಒಂದು ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ, ರೈಟ್? ಸ್ಟ್ರಕ್ಚರಲ್ಲಿ ಫಸ್ಟು ಗೂಗಲ್ ಅಕೌಂಟ್, ರೈಟ್? ಗೂಗಲ್ ಅಕೌಂಟ್, ಅದಾದಮೇಲೆ ಟ್ಯಾಗ್ ಮ್ಯಾನೇಜರ್ ಅಕೌಂಟ್, ಅದಾದಮೇಲೆ ಕಂಟೈನರ್. ಕಂಟೈನರ್ ಒಳಗೆ ಐದರ್ ನೀವು ವೆಬ್ಸೈಟ್ ಆದರೂ ಇಡ್ಬೋದು, ಅಪ್ಲಿಕೇಶನ್ ಕೂಡ ಇಡ್ಬೋದು, ರೈಟ್? ಆ ಒಂದು ಕಂಟೈನರ್ ಒಳಗೆ ಕೆಳಗೆ ಬರೋದು ವರ್ಕ್ ಸ್ಪೇಸ್, ರೈಟ್? ಇದು ನಾನು ಎಕ್ಸಾಂಪಲ್ ಮುಖಾಂತರ ತಿಳಿಸ್ತೀನಿ ನಿಮ್ಗೆ ನಾನು, ರೈಟ್? ಇಲ್ಲಿ ನೀವು ನೋಡ್ಬೋದು ಕಂಟೈನರ್ ಅಂತ ಇದೆಯಲ್ಲ. ಸೊ ಈ ಕಂಟೈನರು ಇದೇ ಥರ ಸೇಮ್ ನಿಮ್ಮ ಮನೆ ಮೇಲೆ ಹೆಂಗೆ ಕಂಟೈನರ್ ಇರೋದು ಇದೇ ಥರ ಸೇಮು. ಈ ಒಂದು ಕಂಟೈನರ್ ನೀವು ಅಪ್ಲಿಕೇಶನ್, ನಿಮ್ಮ ವೆಬ್ಸೈಟ್ ಇಡ್ಬೋದು. ಈ ಒಂದು ಕಂಟೈನರ್ಲಿ ನೀವು ಅಪ್ಲಿಕೇಶನ್ ಇಡ್ಬೋದು, ರೈಟ್? ಇಲ್ಲಿ ಒಂದು ವೆಬ್ಸೈಟು, ಇಲ್ಲಿ ನಿಮ್ಮ ಆ್ಯಪು, ಬಟ್ ಎರಡು ಕನೆಕ್ಟ್ ಆಗೋದು ಸೇಮ್ ವೆಬ್ಸೈಟ್ ಇದೆ, ಸೇಮ್ ಅಕೌಂಟ್, ರೈಟ್? ಸೇಮ್ ಅಕೌಂಟ್ ಯಾವುದು? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್, ರೈಟ್? ಇದು ನಾನು ನಿಮ್ಗೆ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಇಲ್ಲಿ ಅರ್ಥ ಇದೆ ಅನ್ಕೋತೀನಿ. ಫಸ್ಟ್ ಏನು, ನಿಮ್ಮ ಜಿಮೇಲ್ ಐ ಡಿ ಬೇಕು. ಜಿಮೇಲ್ ಐ ಡಿ ಬೇಕೇ ಬೇಕು ಟು ಆಕ್ಸೆಸ್ ಎನಿ ಆಫ್ ದ ಗೂಗಲ್ ಪ್ರಾಡಕ್ಟ್ಸ್, ರೈಟ್? ಗೂಗಲ್ ಪ್ರಾಡಕ್ಟ್ಸಲ್ಲಿ ಒನ್ ಆಫ್ ದ ಪ್ರಾಡಕ್ಟ್ ಅದು ಗೂಗಲ್ ಟ್ಯಾಗ್ ಮ್ಯಾನೇಜರ್. ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ತೀರಾ, ರೈಟ್? ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರೋದು ಯಾವುದಕ್ಕೆ ನೀವು ಟ್ಯಾಗ್ಸ್ನ ಹಾಕಬೇಕು, ರೈಟ್? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೆಲಸ ಏನು? ಟ್ಯಾಗ್ನ ತೊಗೊಂಡು ನಾವು ವೆಬ್ಸೈಟ್ಗೆ ಹಾಕಬೇಕು, ರೈಟ್? ಯಾವ ಟ್ಯಾಗ್, ಯಾವುದರಿಂದ ವೆಬ್ಸೈಟ್ಗೆ ಹಾಕಬೇಕಾ, ಮೊಬೈಲ್ ಅಪ್ಲಿಕೇಶನ್ಗೆ ಹಾಕಬೇಕಾ, ಯಾವುದಲ್ಲಿ ಹಾಕಬೇಕು, ಅದನ್ನು ನಾವು ಯಾರು ಒಂದು ಸೆಲೆಕ್ಟ್ ಮಾಡಬೇಕು, ರೈಟ್? ಒಂದು ಸೆಲೆಕ್ಟ್ ಮಾಡಿದ್ಮೇಲೆ ಅದರಲ್ಲಿ ವರ್ಕ್ ಸ್ಪೇಸ್ ಅಂತ ಬರುತ್ತೆ. ಆ ವರ್ಕ್ ಸ್ಪೇಸ್ ನಾವು ಎಷ್ಟು ಬೇಕಾದ ಟ್ಯಾಗ್ ಕೂಡ ಒಳಗೆ ಹಾಕೋಬೋದು. ಇಲ್ಲ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ರೈಟ್? ಇಲ್ಲಿ ಗೂಗಲ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ತೀರಾ, ಟ್ಯಾಗ್ ಮ್ಯಾನೇಜರ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ತೀರಾ, ರೈಟ್? ಇಲ್ಲಿ ನಮಗೆ ಕಂಟೈನರ್, ರೈಟ್? ಒಂದು ವೆಬ್ಸೈಟ್ ಇದೆ, ವೆಬ್ಸೈಟು ಒಂದು ಕಂಟೈನರು, ಅಪ್ಲಿಕೇಶನು ಒಂದು ಕಂಟೈನರು, ರೈಟ್? ಈ ವೆಬ್ಸೈಟ್ ಅನ್ನೋ ಒಂದು ಕಂಟೈನರ್ಲಿ ಅದಕ್ಕೆ ಆದಂಥ ಟ್ಯಾಗ್ಸ್, ಟ್ರಿಗರ್ಸ್ ಆ್ಯಂಡ್ ವೇರಿಯಬಲ್ಸ್ ಇದೆ, ರೈಟ್? ಟ್ಯಾಗ್ಸ್ ಅಂದ್ರೆ ಏನು, ಟ್ರಿಗರ್ಸ್ ನಾನು ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ, ರೈಟ್? ಸೊ ಟ್ಯಾಗ್ಸ್, ಟ್ರಿಗರ್ಸ್ ಆ್ಯಂಡ್ ವೇರಿಯಬಲ್ಸ್ ಇದನ್ನು ವರ್ಕ್ ಸ್ಪೇಸ್ ಅಂತ ಕರಿತೀವಿ, ರೈಟ್? ಈ ವೆಬ್ಸೈಟಲ್ಲಿ ಅದರದ್ದೇ ಆದಂಥ ಒಂದು ಬಟನ್ಸ್ಗಳು ಇರುತ್ತೆ, ರೈಟ್? ಆ ಬಟನ್ಸ್ ಟ್ರ್ಯಾಕ್ ಮಾಡೋದಕ್ಕೆ ಅದರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳು ಇರುತ್ತೆ, ರೈಟ್? ಅಪ್ಲಿಕೇಶನ್ ಕೂಡ ಸೇಮ್, ಅಪ್ಲಿಕೇಶನ್ ಕೂಡ ಅದರದ್ದೇ ಆದಂಥ ಬಟನ್ಸ್ಗಳು ಇರುತ್ತೆ. ಆ ಬಟನ್ಸ್ ಟ್ರ್ಯಾಕ್ ಮಾಡೋಕ್ಕೆ ವರ್ಕ್ ಸ್ಪೇಸ್ ಇರುತ್ತೆ, ಓಕೆನಾ? ಸೊ ಇದೇ ಸಿಂಪಲ್ ಕಾನ್ಸೆಪ್ಟು, ರೈಟ್? ಸೊ ನಿಮಗೆ ಫಸ್ಟ್ ಒಂದು ಜಿಮೇಲ್ ಐ ಡಿ ಬೇಕೇ ಬೇಕು. ಆ ಜಿಮೇಲ್ ಐ ಡಿ ಆಕ್ಸೆಸ್ ಮಾಡೋದಕ್ಕೆ ಟು ಆಕ್ಸೆಸ್ ಗೂಗಲ್ ಪ್ರಾಡಕ್ಟ್. ಆ ಗೂಗಲ್ ಪ್ರಾಡಕ್ಟ್ ಆಕ್ಸೆಸ್ ಯಾವುದು? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒನ್ ಆಫ್ ದ ಪ್ರಾಡಕ್ಟ್. ಅದರಲ್ಲಿ ನೀವು ಒಂದು ಕಂಟೈನರ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಬರೋದು ಕಂಟೈನರ್. ಆ ಕಂಟೈನರ್ಲಿ ಐದರ್ ಯು ಕ್ಯಾನ್ ಕೀಪ್ ವೆಬ್ಸೈಟ್ ಆದರೂ ಇಟ್ಕೋಬೋದು, ಅವ್ರ ಅಪ್ಲಿಕೇಶನ್ ಕೂಡ ಇಟ್ಕೋಬೋದು. ಗೂಗಲ್ ನಿಮಗೆ ಆಪ್ಷನ್ಸ್ ಕೊಡುತ್ತೆ, ಟ್ಯಾಗ್ ಮ್ಯಾನೇಜರ್ ನಿಮ್ಗೆ ಆಪ್ಷನ್ ಕೊಡುತ್ತೆ. ಒಂದು ಕಂಟೈನರ್ಲಿ ಒಂದೇ ಪ್ರಾಪರ್ಟಿ ಇರಬೇಕು. ಆ ಕಂಟೈನರ್ಲಿ ಇಲ್ಲ ಒಂದು ವೆಬ್ಸೈಟ್ ಇಡಿ, ಇಲ್ಲ ಒಂದು ಅಪ್ಲಿಕೇಶನ್ ಇಡಿ, ರೈಟ್? ಎರಡೇ ಮಾತ್ರ ಇಡೋಕ್ಕಾಗೋದು, ರೈಟ್? ಸೊ ನೀವೇನು ಮಾಡ್ತೀರಾ, ನೀವು ವೆಬ್ಸೈಟ್ ಆದರೂ ಇಡ್ತೀರಾ, ಕಂಟೈನರ್ ಆದರೂ ಇಡ್ತೀರಾ, ವೆಬ್ಸೈಟ್ ಆದರೂ ಇಡ್ತೀರಾ, ಅವ್ರ ಅಪ್ಲಿಕೇಶನ್ ಬೇಕಾದ್ರೆ ಇಡ್ತೀರಾ, ಆ್ಯಪ್, ರೈಟ್? ಮೆಜಾರಿಟಿಲಿ ತುಂಬ ಜನಕ್ಕೆ ಆ್ಯಪ್ ಇಡೋದಿಲ್ಲ, ಎಲ್ಲರೂ ವೆಬ್ಸೈಟ್ ಅಂತಲೇ ಇಟ್ಟಿರ್ತಾರೆ. ಸೊ ಅದು ಸಿಂಪಲ್ ಟರ್ಮ್ಸ್ ಇಟ್ಕೊಳ್ಳಿ, ರೈಟ್? ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ, ರೈಟ್? ಅಕಸ್ಮಾತ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ, ದಯವಿಟ್ಟು ಪ್ಲೀಸ್ ನನಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ನನ್ನ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಕೂಡ ಮರಿಬೇಡಿ, ರೈಟ್? ಸೊ ದ್ಯಾಟ್ ಈ ವಿಡಿಯೋ ರಿಲೀಸ್ ಆದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಪಕ್ಕದಲ್ಲಿ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ, ರೈಟ್? ಆಲ್ಸೋ ಪ್ಲೀಸ್ ಲೈಕ್ ಕೊಡಿ ಸ್ನೇಹಿತರೆ. ತುಂಬ ಜನ ಲೈಕ್ ಕೊಡೋದು ಮರ್ತೋಗ್ಬಿಡುತ್ತೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಜಾಸ್ತಿ ರೀಚ್ ಆಗಬೇಕು, ಸೊ ದ್ಯಾಟ್ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ವಿಡಿಯೋ ಇನ್ನೂ ಜಾಸ್ತಿ ಮಾಡಬೇಕು. ತುಂಬ ಜನ ನನಗೆ ರೀಚ್ ಔಟ್ ಆಗಿ ಹೇಳ್ತಿದ್ದಾರೆ, ತುಂಬ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ನನಗೆ ಇಷ್ಟು ಮೋಟಿವೇಶನ್ ಸಿಗ್ತಿದೆ, ರೈಟ್? ನನ್ನ ಹಳೆ ವೀಡಿಯೋಸ್ ಎಲ್ಲ ನೀವು ತುಂಬ ಎಂಕರೇಜ್ ಮಾಡ್ತೀರಾ, ರೈಟ್? ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಂದು ಡಿಸ್ಕ್ರಿಪ್ಷನ್ ವಾಟ್ಸಪ್ ಲಿಂಕ್ ಕಮ್ಯುನಿಟಿ ಹಾಕಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ, ರೈಟ್? ಆ ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲಿ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ನಾನು ಕಾನ್ಸೆಪ್ಟ್ ಹಾಕಿರ್ತೀನಿ. ಆ್ಯಂಡ್ ಬರೋಂಥ ದಿನದಲ್ಲಿ ನಮ್ಮ ಮೀಟಪ್ಸ್ ಮಾಡೋದಾಗಲಿ, ಟ್ಯಾಲೆಂಟ್ ಹೈರಿಂಗ್ ಆಗಲಿ, ನಮ್ಮ ಮಧ್ಯೆನೇ ನಾವು ತುಂಬ ಆ್ಯಕ್ಟಿವಿಟಿ ಮಾಡ್ಬೋದು, ಕಮ್ಯುನಿಟಿ ಡೆವಲಪ್ಮೆಂಟ್ ಕೂಡ ಮಾಡ್ಬೋದು, ರೈಟ್? ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಅರ್ಥ ಆಗಿದೆ ಅನ್ಕೋತೀನಿ. ಬರೋಂಥ ದಿನದಲ್ಲಿ ನಾನು ಹಲವಾರು ಕೋರ್ಸಸ್ ಆಗಲಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು. ಕೆಲವೊಂದು ಟಾಪಿಕ್ಸ್ಗಳು, ಟ್ಯಾಗ್ ಮ್ಯಾನೇಜರು, ಗೂಗಲ್ ಅನಾಲಿಟಿಕ್ಸು, ಗೂಗಲ್ ಆ್ಯಡ್ಸು, ಮೆಟಾ ಆ್ಯಡ್ಸು, SEO, ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್, ವೆಬ್ ಅನಾಲಿಟಿಕ್ಸ್. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹಲವಾರು ರೀತಿ ಅಂತ ಇದೆ, ರೈಟ್? ಸ್ನೇಹಿತರೆ, ನಾನು ಇದು ಯಾಕೆ ನಿಮಗೆ ಮಾರ್ಕೆಟಿಂಗ್ ಇಷ್ಟು ಕಲಿಬೇಕು, ನೀವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂತೀನಂದರೆ, ಒಂದೇನಾಗುತ್ತೆ ಮಾರ್ಕೆಟಲ್ಲಿ ಒಂದು ಸೇಯಿಂಗ್ ಇದೆ, ಏನಂದರೆ ಬೆಸ್ಟ್ ಪ್ರಾಡಕ್ಟ್ ಡಸಂಟ್ ಆಲ್ವೇಸ್ ವಿನ್, ರೈಟ್? ನಿಮ್ಮ ಹತ್ರ ಬೆಸ್ಟ್ ಪ್ರಾಡಕ್ಟ್ ಇರ್ಬೋದು, ರೈಟ್? ನೀವು ಒಳ್ಳೆ ಆ್ಯಪ್ ಡೆವಲಪರ್ ಆಗಿರ್ಬೋದು, ಒಳ್ಳೆ ಕೋಡರ್ ಆಗಿರ್ಬೋದು, ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇರ್ಬೋದು. ನಿಮ್ಮ ಹತ್ರ ಏನೇ ಪ್ರಾಡಕ್ಟು, ನೀವೇನು ಅಕಸ್ಮಾತ್ ಗರಂ ಮಸಾಲ ಮಾಡ್ತಿರ್ಬೋದು, ನಿಮ್ದೇನಾದ್ರು ಒಂದು ಶಾಪ್ ಇರ್ಬೋದು, ನೀವೇನೇ ಆನ್ಲೈನ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ಬೇಕಂತ ಇದ್ದೀರಾ, ಆಂಟ್ರಪ್ರಿನರ್ಶಿಪ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಾಡಕ್ಟ್ಸ್ ಆನ್ಲೈನ್ ತರಬೇಕಂತ ಅಂತಿರ್ತಾರಲ್ಲ, ನಿಮ್ಮ ಹತ್ರ ಬೆಸ್ಟ್ ಆಫ್ ಪ್ರಾಡಕ್ಟ್ ಇರ್ಬೋದು, ಬೆಸ್ಟ್ ಆಫ್ ಬೆಸ್ಟ್ ಇರ್ಬೋದು, ರೈಟ್? ಬಟ್ ಅದನ್ನು ನೀವು ಮಾರ್ಕೆಟಿಂಗ್ ಮಾಡೋದು ಕಲೀಲಿಲ್ಲ ಅಂದರೆ ನಿಮಗೆ ಎಂಥ ಪ್ರಾಡಕ್ಟ್ ಇದ್ರೂ ವೇಸ್ಟೇ.
ಏನಕ್ಕೆ ಈ ಮಾತು ಅಂತಿದ್ದೀನಿ ಅಂದರೆ ಹಲವಾರು ಜನ ಏನು ಅನ್ಕೋತಾರೆ, ನಾನು ತುಂಬ ಜನ ಫೌಂಡರ್ಸ್‌ನ ಮೀಟ್ ಮಾಡಿದ್ದೀನಿ. ಆ ಫೌಂಡರ್ಸು ನಾನು ನೋಡಿದಾಗ ಅವ್ರು ಯಾವಾಗಲೂ ಹೇಳ್ತಾರೆ, "ಸರ್ ನಂದು ಬೆಸ್ಟ್ ಪ್ರಾಡಕ್ಟು ಮಾರ್ಕೆಟಲ್ಲಿ ಯಾವುದೂ ಇಲ್ಲ" ಅಂತ. ರೈಟ್. ಅದು ಎಷ್ಟು ಮಟ್ಟಿಗೆ ಸತ್ಯ ಇರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿರಲ್ಲ. ಬಿಕಾಸ್ ನನ್ಗೆ ಅರಿವು ಕೂಡ ಇರೋದಿಲ್ಲ. ಬಟ್ ನನಗೆ ಒಂದು ಕ್ಲಾರಿಟಿ ಏನು ಸಿಗುತ್ತಂದ್ರೆ, ಅವರು ನನ್ನ ಬೆಸ್ಟ್ ಪ್ರಾಡಕ್ಟ್ ನಾನು ಮಾಡಿದ್ದೀನಿ, ಜನ ಬಂದು ತಗೋತಾರೆ ಅನ್ನೋ ಒಂದು ಅಸಂಪ್ಷನ್ ಇರ್ತಾರೆ. ರೈಟ್. ಜಸ್ಟ್ ಅಸ್ಯೂಮ್ ಮಾಡಿ, ಜನಕ್ಕೆ ಮಾಡಕ್ ತುಂಬಾ ಕೆಲಸ ಇದೆ. ರೈಟ್. ಅವ್ರ ಮೈಂಡಲ್ಲಿ ಸ್ಪೇಸ್ ತುಂಬಾ ಕಡಿಮೆ. ಹೇಗೆ ನಿಮ್ಮ ಮೊಬೈಲಲ್ಲಿ ಸ್ಪೇಸ್ ಕಡಿಮೆ ಇದೆಯೋ, ಮೈಂಡಲ್ಲಿ ಅದಕ್ಕಿಂತ ಸ್ಪೇಸ್ ಕಡಿಮೆ ಇದೆ. ಅಟ್‌ಲೀಸ್ಟ್ ನಿಮ್ಮ ಮೊಬೈಲಲ್ಲಿ 2, 3, 5 ಜಿಬಿ ಅಷ್ಟು ಏನೋ ಜಾಗ ಇರ್ಬೋದು. ಬಟ್ ನಿಮ್ಮ ಮೈಂಡಲ್ಲಿ ಎಂಬಿ ತರ ಸ್ಪೇಸ್ ಇರುತ್ತೆ. ರೈಟ್. ಆ ಎಂಬಿ ಒಳಗೆ ಸಣ್ಣದು ಒಂದು ಸ್ಪೇಸ್ ನಿಮ್ಗೆ ಕೊಡ್ತಾರ, ನಿಮ್ಮ ಬ್ರ್ಯಾಂಡ್ ನೀವು ಇಡಬೇಕಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಲ್ವಾ? ಆ ಅದಕ್ಕೆ ನೀವೇನ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಹೆಂಗ್ ಮಾಡೋದು ನಾನು ಇದು ಹೇಳ್ಕೊಡ್ತೇನೆ. ಈ ತರ ಮಾಡಬೇಕು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು. ರೈಟ್. ಯೂಟ್ಯೂಬಲ್ಲೆಲ್ಲ ನಿಮ್ಮ ಪ್ರಾಡಕ್ಟ್ಸ್ ಬಂದು ಎಕ್ಸ್‌ಪ್ಲೇನ್ ಮಾಡಬೇಕು, ಪಾಡ್‌ಕಾಸ್ಟಿಂಗ್ ಮಾಡಬೇಕು. ರೈಟ್. ಆನ್‌ಲೈನ್ ಆಡ್ಸ್ ಮಾಡಬೇಕು, ಆರ್ಗಾನಿಕ್ ಟ್ರಾಫಿಕ್ ಕ್ರಿಯೇಟ್ ಮಾಡಬೇಕು. ಹಲವಾರು ರೀತಿ ಅಂತ ಬರುತ್ತೆ. ಸೊ ಡೋಂಟ್ ಬಿ ಅನ್ ಅಸಂಪ್ಷನ್ ಸೇಯಿಂಗ್ ದಟ್ ನಂದು ಬೆಸ್ಟ್ ಪ್ರಾಡಕ್ಟು ಜನನೇ ಬರ್ತಾರೆ ನನ್ನ ಬೆಸ್ಟ್ ಪ್ರಾಡಕ್ಟ್ ಇರೋದಕ್ಕೆ. ಜನ ಬರೋದಿಲ್ಲ ಸ್ನೇಹಿತರೆ. ಓಕೆನಾ? ಜನ ತುಂಬಾ ಚೇಂಜ್ ಆಗಿದ್ದಾರೆ. ಆ್ಯಂಡ್ ಅಷ್ಟೊಂದು ಜನ ಫೌಂಡರ್ಸ್‌ಗಳು ನೋಡಿದ್ದೀನಿ. ಅವ್ರು ಏನಂತಾರೆ ಅಂದ್ರೆ, ಜನಕ್ಕೆ ಹೆಂಗ್ ಮೋಸ ಮಾಡ್ಬೋದು ಅನ್ನೋದು ನೋಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನಾನು ತುಂಬಾ ಜನ ಫೌಂಡರ್ಸ್‌ನ ಮೀಟ್ ಮಾಡ್ತೀನಿ. ಸರ್ ಈ ಥರ ಪ್ರಾಡಕ್ಟ್ ಇದೆ. ಒಳಗೆ ಹಾಕಿ ಹಂಗೆ ನಾನು ತಳ್ಳಿಬಿಡ್ತೀನಿ ಸರ್. ಯಾವುದೋ ಒಂದು ಫೀಚರ್ಸ್ ಹೇಳ್ತೀನಿ, ಆಮೇಲೆ ತಳ್ಳಿಬಿಡ್ತೀನಿ. ದಯವಿಟ್ಟು ಆ ಥರ ನಂಗೆ ರೀಚ್ ಔಟ್ ಆಗ್ಬೇಕಾದ್ರೆ ದಯವಿಟ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಅಂಥ ಪ್ರಾಡಕ್ಟ್ಸ್ ನಾನು ಯಾವತ್ತೂ ಎಂಕರೇಜ್ ಮಾಡೋದಿಲ್ಲ. ರೈಟ್. ಆ್ಯಂಡ್ ನಂಗೆ ಆ ಥರ ಫೌಂಡರ್ಸ್ ಕೂಡ ನಂಗೆ ಇಷ್ಟನೂ ಆಗೋದಿಲ್ಲ. ರೈಟ್. ನೀವು ಏನೇ ಪ್ರಾಡಕ್ಟ್ಸ್ ಆಂಡ್ ಸರ್ವಿಸ್ ಸೆಲ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಅದು ಎಷ್ಟು ನಿಮಗೆ ಯೂಸ್‌ಫುಲ್ ಆಗುತ್ತಲ್ಲ, ನಿಮ್ಮ ಜನಕ್ಕೂ ಅಷ್ಟೇ ಯೂಸ್ ಆಗ್ಬೋದು. ರೈಟ್. ಒಂದು ತಿಳ್ಕೊಳ್ಳಿ. ಓಕೆನಾ? ಜನರು ನಿಮ್ಮ ಕಸ್ಟಮರ್ಸ್ ದೇವ್ರ ಸಮಾನ. ನೀವು ದೇವ್ರು ನಿಮ್ಮ ಮನೆಗೆ ಬಂದ್ರೆ ನೀವೇನ್ ಕೊಡ್ತೀರಾ ನೈವೇದ್ಯಕ್ಕೆ? ಒಳ್ಳೆ ಆಹಾರ ಕೊಡ್ತೀರಾ, ಹಣ್ಣು ಹಂಪಲು ಕೊಡ್ತೀರಾ, ವಿಷ ಅಂತೂ ಹಾಕೋದಿಲ್ಲ ಅಲ್ವಾ? ಆ ದೇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ, ನಿಮ್ಮ ಕಸ್ಟಮರ್ಸ್ ಕೂಡ ಅದೇ ಥರ ಟ್ರೀಟ್ಮೆಂಟ್ ಕೊಡಿ. ರೈಟ್. ದಯವಿಟ್ಟು ಅವ್ರಿಗೆ ಏನೋ ₹10 ಕೊಟ್ಬಿಟ್ಟು ₹8 ವ್ಯಾಲ್ಯೂ ಕೊಡ್ಬೇಡಿ. ₹10 ಪ್ರಾಡಕ್ಟ್ ಕೊಟ್ಬಿಟ್ರು, ₹10 ಪ್ರಾಡಕ್ಟ್ ಕೊಡಿ. ₹10 ಪ್ರಾಡಕ್ಟ್‌ಗೆ ₹20 ವ್ಯಾಲ್ಯೂ ಕೊಡಿ. ರೈಟ್. ದಟ್ ಈಸ್ ದ ವೆರಿ ಗುಡ್ ವೇ ಟು ಡೂ ಬಿಸಿನೆಸ್. ರೈಟ್. ನೀವು ₹10 ಕೊಟ್ಬಿಟ್ಟು ಬರೀ ₹5 ವ್ಯಾಲ್ಯೂ ಕೊಟ್ರೆ ಆ ಬಿಸ್ನೆಸ್ ತುಂಬಾ ಸಸ್ಟೈನ್ ಆಗಲ್ಲ. ನಿಮ್ಗೆ ಶಾರ್ಟ್ ಪೀರಿಯಡಲ್ಲಿ ಸಿಗ್ಬೋದು ಪ್ರಾಫಿಟ್ಟು. ಬಟ್ ಲಾಂಗ್ ಟರ್ಮಲ್ಲಿ ನಿಮ್ಗೆ ಆ ಪ್ರಾಫಿಟ್ ಸಿಗೋದಿಲ್ಲ. ರೈಟ್. ದಯವಿಟ್ಟು ಆ ಥರ ಮಾಡಬೇಡಿ. ₹10 ಇಸ್ಕೊಂಡ್ಬಿಟ್ಟು ₹20 ಕೆಲಸ ಮಾಡಿ. ರೈಟ್. ಇನ್ನ ₹30, ₹40 ಮಾಡ್ತೀರಾ ಅದು ನಿಮ್ಮ ಸಂತೋಷ. ಯಾಕಂದ್ರೆ ನೀವು ಏನು ಕೊಡ್ತೀರಾ ಅದು ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ರೈಟ್. ದಯವಿಟ್ಟು ನಿಮ್ಮ ಕಸ್ಟಮರ್ಸ್‌ನ ದೇವ್ರ ಥರ ಟ್ರೀಟ್ ಮಾಡಿ. ರೈಟ್. ನಾನು ಹೇಗೆ ನನ್ನ ವ್ಯೂವರ್ಸ್‌ನ ನಾನು ದೇವ್ರ ಥರನೇ ಟ್ರೀಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದು ಒಂಥರ ದೇವಸ್ಥಾನ ಇದ್ದಂಗೆ. ರೈಟ್. ದೇವರಿಲ್ದಿರೋ ದೇವಸ್ಥಾನ. ಯಾವಾಗ ದೇವರು ನಾನು ಕಟ್ಟಿರೋ ಒಂದು ದೇವಸ್ಥಾನಕ್ಕೆ ಬರ್ತಾರೋ, ನನ್ನ ಕರ್ತವ್ಯ ಏನು ಗೊತ್ತಾ? ಆ ದೇವರಿಗೆ ನಾನು ಒಂದು ಒಳ್ಳೆ ಆಹಾರ, ಒಳ್ಳೆ ನೈವೇದ್ಯ ಇಡಬೇಕು. ರೈಟ್. ಐ ಕಾಂಟ್ ಪುಟ್ ವಿಷ ಕೊಡೋಕ್ಕಾಗಲ್ಲ. ರೈಟ್. ದೇವ್ರಿಗೆ ಯಾರು ವಿಷ ಕೊಡೋದಿಲ್ಲ. ರೈಟ್. ದೇವ್ರಿಗೆ ನಾವೇನು ಮಾಡ್ತೀವಿ? ಒಳ್ಳೆ ಆಹಾರ ಕೊಡ್ತೀವಿ, ಹಣ್ಣು ಹಂಪಲು ಕೊಡ್ತೀವಿ. ರೈಟ್. ಬಿಕಾಸ್ ದೇವ್ರು. ರೈಟ್. ಸೊ ನಮ್ಮ ವ್ಯೂವರ್ಸ್ ಆಗಲಿ, ಯಾರೇ ನನ್ನ ಸಪೋರ್ಟ್ ಮಾಡ್ತಿರೋರಾಗಲಿ, ನನಗೆ ಯಾವಾಗಲೂ ಅವ್ರು ದೇವ್ರಿಗೆ ಸಮ. ರೈಟ್. ಯಾಕಂದ್ರೆ ಅವ್ರು ಕೊಡುವಂಥ ದುಡ್ಡಲ್ಲೇ ಸುಮಾರು ಜನ ಸ್ಟೂಡೆಂಟ್ಸು ನನಗೆ ವಿಡಿಯೋ ನೋಡ್ಬಿಟ್ಟು ನನಗೆ ದುಡ್ಡು ಕೊಟ್ಟು ಕ್ಲಾಸಿಗೆ ಸೇರ್ಕೋತಾರೆ. ಆ ಬರುವಂಥ ದುಡ್ಡಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ. ರೈಟ್. ಸೊ ನಾವು ಅನ್ನ ಹಾಕ್ದವ್ರಿಗೆ ಯಾವತ್ತೂ ನಾವು ಮೋಸ ಮಾಡಬಾರ್ದು. ರೈಟ್. ಸೊ ದಯವಿಟ್ಟು ಆ ಬಿಸ್ನೆಸ್ ಎಥಿಕ್ಸ್ ಇಟ್ಕೊಳ್ಳಿ. ರೈಟ್. ಆಗ ನಿಮಗೆ ತುಂಬಾ ಜನ ಹೆಲ್ಪ್ ಮಾಡಕ್ಕೆ ಬರ್ತಾರೆ ಮುಂದೆ. ನೀವು ಏನೇ ತಪ್ಪು ಮಾಡಿದ್ರು ಅದನ್ನ ನೀವು ಜನ ಬಂದು ನಿಮ್ಮನ್ನ ಏನೋ ತಪ್ಪಾಗಿದ್ರೆ ದಯವಿಟ್ಟು ಅವರು ನಿಮಗೆ ಬಂದು ತಿದ್ದುತ್ತಾರೆ ಆ್ಯಂಡ್ ಕ್ಷಮಿಸ್ತಾರೆ ಕೂಡ. ರೈಟ್. ಅಡ್ಮಿಟ್ ಮಾಡಿ. ನಾನು ಕೂಡ ಎಷ್ಟೊಂದು ಸತಿ ತಪ್ಪು ಮಾಡಿರ್ಬೋದು. ಅಕಸ್ಮಾತ್ ನಾನು ಎಲ್ಲ ವಿಡಿಯೋ ನೋಡ್ಕೊಂಡ್ ಬಂದಿದ್ರೆ, ಅಕಸ್ಮಾತ್ ಏನಾದ್ರು ನಿಮ್ಗೆ ಏನಾದ್ರು ತಪ್ಪುಗಳು ಅನ್ಸಿದ್ರೆ ದಯವಿಟ್ಟು ನನಗೆ ಹೇಳಿ. ತೇಜಸ್ ನೀವು ಈ ಥರ ತಪ್ಪು ಮಾಡಿದ್ದೀರಾ, ದಯವಿಟ್ಟು ಅದೊಂದು ಸತಿ ನೋಡಿ ನೆಕ್ಸ್ಟ್ ಟೈಮ್ ಮಾಡಕ್ಕೆ ಖಂಡಿತ ನಾನು ತಿದ್ಕೋತೀನಿ. ರೈಟ್. ಇದ್ರಲ್ಲಿ ಏನು ಪರ್ಫೆಕ್ಟ್ ಅನ್ನೋದು ಏನು ಇಲ್ವೇ ಇಲ್ಲ. ರೈಟ್. ಇಟ್ಸ್ ಓನ್ಲಿ ಅಬೌಟ್ ಟ್ರಯಲ್ ಆ್ಯಂಡ್ ಟೆಸ್ಟ್. ಅದು ಮಾರ್ಕೆಟಿಂಗಲ್ಲಿ. ರೈಟ್. ಸೊ ದಯವಿಟ್ಟು ನಿಮ್ಮ ಕಸ್ಟಮರ್ಸ್‌ಗೆ ದಯವಿಟ್ಟು ಚೆನ್ನಾಗಿ ಸರ್ವ್ ಮಾಡಿ. ಓಕೆನಾ? ದಯವಿಟ್ಟು ಥಿಂಕ್ ಮಾಡಬೇಡಿ, ಇಲ್ಲಿ ನಾನು ಸೇವ್ ಮಾಡಿದ್ರೆ ಹೆಂಗೆ ಮಾಡ್ಬೋದು? ಸೇವಿಂಗ್ ಇಂಪಾರ್ಟೆಂಟೇ. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಾದ್ರೆ ಬಂದಾಗ ದಯವಿಟ್ಟು ಕಾಂಪ್ರಮೈಸ್ ಆಗಬೇಡಿ. ಜೆಫ್ ಬೆಜೋಸ್ ಅವ್ರು ಒಂದೇ ಹೇಳ್ತಾರೆ. ಏನಂದ್ರೆ, ನನಗೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಕಸ್ಟಮರ್ ಒಬ್ಸೆಷನ್. ರೈಟ್. ಕಸ್ಟಮರ್ ಒಬ್ಸೆಷನ್ ಅಂದ್ರೆ ಏನು? ನಿಮ್ಮ ಕಸ್ಟಮರ್ಸ್‌ಗೆ ಏನು ಬೇಕನ್ನೋದು ನೀವು ಯಾವಾಗಲೂ ತಿಳ್ಕೊಳ್ಳೋಕೆ ಕುತೂಹಲ ಇರ್ತೀರ. ಯು ಆರ್ ರಿಯಲಿ ಒಬ್ಸೆಸ್ಡ್. ಈಗ ಹೆಂಗೆ ಒಂದು ಹುಡುಗ ಹುಡುಗಿ ಪ್ರೀತಿಲಿ ಬಿದ್ದಾಗ ಒಬ್ರಿಗೊಬ್ರು ದೇ ಆರ್ ಟೂ ಮಚ್ ಒಬ್ಸೆಸ್ಡ್. ರೈಟ್. ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಇವ್ರ ಬಗ್ಗೆ ಅವ್ರು ತಿಳ್ಕೊಬೇಕಂತ ಒಬ್ರಿಗೊಬ್ರು ಒಬ್ಸೆಷನ್ ಇದ್ದೇ ಇರುತ್ತೆ ತಿಳ್ಕೊಬೇಕಂತ. ಸೇಮ್ ರಿಲೇಶನ್‌ಶಿಪ್ ನಿಮ್ಮ ಕಸ್ಟಮರ್ಸ್ ಹತ್ರ ಇಟ್ಕೊಳ್ಳಿ. ರೈಟ್. ಆ ಕಸ್ಟಮರ್ ಒಬ್ಸೆಷನ್ ಇಟ್ಕೊಳ್ಳಿ. ಆ ಕಸ್ಟಮರ್ ಒಬ್ಸೆಷನ್ ಇದ್ರೆ ಪ್ರಾಡಕ್ಟ್ಸು ಬಿಲ್ಡ್ ಮಾಡೋಕೆ ತುಂಬ ಈಸಿ ಆಗುತ್ತೆ. ಬಿಕಾಸ್ ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡೋರೇ ಹೇಳ್ತಿದ್ದಾರೆ, ನಂಗೆ ಅದು ಬೇಕು, ನಂಗೆ ಈ ಥರ ಮಾಡಿಫಿಕೇಷನ್ ಬೇಕಂತ. ನೀವು ಯಾವಾಗ ಅವ್ರ ನೀಡ್ಸ್‌ನ ನೀವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀರಾ, ನಿಮ್ಮ ಬ್ರ್ಯಾಂಡ್ ಕೂಡ ಅಷ್ಟೇ ಬೆಳೀತಾ ಹೋಗುತ್ತೆ. ರೈಟ್. ದಯವಿಟ್ಟು ಬಿಸ್ನೆಸ್ ಮಾಡೋ ಜೊತೆಗೆ ಬಿಸ್ನೆಸ್ ಎಟಿಕೇಟ್ಸ್ ಕೂಡ ಕಲೀರಿ, ಬಿಸ್ನೆಸ್ ಎಥಿಕ್ಸ್ ಕೂಡ ಕಲೀರಿ. ರೈಟ್. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ಏನು ಪ್ರಮೋಟ್ ಮಾಡ್ತೀರಾ ಅದನ್ನೇ ತೋರಿಸ್ಬೇಕು. ರೈಟ್. ನೀವು ಪ್ರಮೋಟ್ ಮಾಡೋದೇ ಒಂದು, ತೋರಿಸೋದೇ ಒಂದು. ದಯವಿಟ್ಟು ಆ ಥರ ಮಾಡಬೇಡಿ.
ಅದು ಹೆಂಗಾಗುತ್ತೆ, ದೇವ್ರಿಗೆ ಮೋಸ ಮಾಡಿದ ಸಮ ಆಗುತ್ತೆ. ಆ್ಯಂಡ್ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಎಥಿಕಲ್ ಆಗಿ ಬಿಸ್ನೆಸ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.